ಕರ್ತನಾದ ಯೇಸುವಿನ ನಾಮದಲ್ಲಿ ದೇವರನ್ನು ಪ್ರೀತಿಸಿ ದೇವರನ್ನು ಸೇವಿಸುವ ದೇವ ಜನರಿಗೆ ನನ್ನ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕರ್ತನ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಹುಡುಕುವವನಿಗೆ ದೇವರು ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಕಾರ್ಯಗಳನ್ನು ನಾವು ಎದುರಿಸುವಾಗ, ನಾವು ದೇವರನ್ನು ಹುಡುಕುವಾಗ ದೇವರು ನಮಗೆ ನಿಶ್ಚಯವಾಗಲೂ ಪ್ರತಿಫಲವನ್ನು ಕೊಡುತ್ತಾರೆ. ಮಾತ್ರವಲ್ಲದೆ ಅವರನ್ನು ನಾವು ನಂಬುವಾಗ ನಾವು ನಿತ್ಯ ಆಶೀರ್ವಾದಗಳನ್ನು ನಾವು ಅನುಭವಿಸುತ್ತೇವೆ. ಹಲ್ಲೆಲೂಯಾ. ಸೊ ಎಲ್ಲ ಸ್ಥಿತಿಗತಿಯಲ್ಲಿ, ಎಲ್ಲ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ಹುಡುಕೋಣ, ಅವರನ್ನು ನಂಬೋಣ, ಆವಾಗ ನಿಶ್ಚಯವಾಗಲೂ ದೇವರು ನಮಗೆ ಪ್ರತಿಫಲವನ್ನು ಕೊಡುತ್ತಾರೆ. ಉಜ್ಜೀವನ ನಮ್ಮ ಆತ್ಮವನ್ನೇ ಉಜ್ಜೀವಿಸುತ್ತದೆ. ಹಲ್ಲೆಲೂಯಾ. ನೋಡಿ, ಅನೇಕ ಜನರು ಅವರು ಕೆಲಸ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಏನು ತಿನ್ನಲಿ, ಏನು ಕುಡಿಯಲಿ, ಏನು ಉಳಿತಾಯ ಮಾಡಲಿ ಎಂದು ಹುಡುಕುತ್ತಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ರು, ಮೊದಲನೇದಾಗಿ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆದು ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Seek ye first the kingdom of God and his righteousness, and all these things shall be added unto you. ಬದುಕು ಉಳಿಯುವಿಕೆಗಾಗಿ ಅನೇಕರು ದೇವರನ್ನ ಸೇವಿಸುತ್ತಾರೆ. ಸೊ ಜೀವನ ಉಳಿಸುವುದಕ್ಕಾಗಿ ನಾವು ದೇವರನ್ನ ಸೇವಿಸಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ಉಜ್ಜೀವನ ಇದ್ರೆ ನಾವು ದೇವರನ್ನು ಪ್ರೀತಿಸ್ತೇವೆ, ನಾವು ದೇವರನ್ನು ಸೇವಿಸುತ್ತೇವೆ. ನಮಗಾಗಿ ಪ್ರಾಣವನ್ನು ಕೊಟ್ಟ ದೇವರನ್ನು ಸೇವಿಸಬೇಕು. ಅವರು ನಮಗಾಗಿ ಸತ್ತು ಎದ್ದರು, ತಿರುಗಿ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ, ತಿರುಗಿ ಬರಲಿಕ್ಕಿದ್ದಾರೆ. ಅವರ ಜೊತೆಯಲ್ಲಿ ನಿತ್ಯ ಕಾಲವಾಗಿ ಜೀವಿಸಲು ಪರಲೋಕದಲ್ಲಿ. ಹಲ್ಲೆಲೂಯಾ. ಎಂಥ ಒಂದು ಆನಂದ ನೋಡ್ರಿ. ಅಷ್ಟು ಒಂದು ಕೃಪೆಯನ್ನು ನಾವು ಹೊಂದಲು ಸಾಧ್ಯ ಈ ಉಜ್ಜೀವನ ಯೋಜನೆಯ ಮುಖಾಂತರವಾಗಿ. ವೇದ ವಚನದಲ್ಲಿ ಒಂದು ವಾಕ್ಯವನ್ನು ನಾವು ಓದುವಾಗ, ಒಂದು ವಚನವನ್ನು ನಾನು ಓದುತ್ತೇನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 5ನೇ ವಚನವನ್ನು ನಾನು ಓದುತ್ತೇನೆ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 40 ವರ್ಸಸ್ 5. ಆಗ ಯೆಹೋವನ ಮಹಿಮೆಯು ಪ್ರದರ್ಶಿಸಲ್ಪಡುವುದು, ಆಗ ಎಲ್ಲರೂ ಯೆಹೋವನ ಮಹಿಮೆಯನ್ನು ನೋಡುವರು. ಯೆಹೋವನೇ ಇವುಗಳನ್ನು ಸ್ವತಃ ನುಡಿದಿದ್ದಾರೆ. ನೋಡಿ, ಈ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಅದನ್ನು ಒಡೆದಾಕಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಡೈನಾಮಿಕ್ ಬಾಂಬ್ಸ್ ಅನ್ನು ಅವ್ರು ಯೂಸ್ ಮಾಡ್ತಾರೆ. ಸೊ ಈ ಸಿಸಲ್ ವರ್ಕ್ ಅಂತಾರೆ. ಸಿಸಲ್ ವರ್ಕ್ ಅಂದರೆ ಸುಮ್ಮನೆ ಕೆರೆಯೋದ್ರಿಂದ ನಾವು ಬೆಟ್ಟಗಳನ್ನು ನಾವು ಒಡೆದಾಕ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿ ಶತ್ರುವಿನ ಕಾರ್ಯಗಳು, ಶತ್ರುವಿನ ಕುತಂತ್ರವಾದ ಕಾರ್ಯಗಳು ಸ್ಫೋಟಗೊಳಿಸುವಾಗ ಆವಾಗ ದೇವರ ಮಹಿಮೆ ಜನರ ಮೇಲೆ ಬರುವುದು. ಸೊ ದೇವರ ಮಹಿಮೆಯನ್ನು ಜನರು ಕಾಣುವರು. ಸೊ ಅವರ ಜೀವಿತದಲ್ಲಿ ಏನನ್ನ ಒಂದು ಕಾರ್ಯ ನಡೆಯುವಾಗ ಅವರು ದೇವರ ಹತ್ರ ಓಡಿ ಬರುತ್ತಾರೆ. ಅವ್ರು ದೇವರ ಹತ್ರ ಓಡಿ ಬಂದು ದೇವರ ಹತ್ತಿರ ಬಂದು ಅವರು ಅಳುತ್ತಾರೆ. ನಿತ್ಯ ರಾಜ್ಯದಲ್ಲಿ ಅವರು ಪ್ರವೇಶಿಸುತ್ತಾರೆ. ಹಲ್ಲೆಲೂಯಾ. ಇದರಲ್ಲಿ ಒಂದು ಮುಖ್ಯವಾದ ಕಾರ್ಯ ಏನೆಂದರೆ, ತುಂಬ ಪ್ರಾಮುಖ್ಯ, ತುಂಬ ಪ್ರಾಮಿನೆಂಟ್ ಆದಂಥ ಕಾರ್ಯ, ಎಲ್ಲರಿಗೂ ಏನಂದರೆ ತುಂಬ ಅಗತ್ಯವಾದ ಕಾರ್ಯ ಏನಂದರೆ, ದೇವರ ಮಹಿಮೆ ಪ್ರದರ್ಶಿಸಲ್ಪಡಬೇಕು. ದ ಗ್ಲೋರಿ ಆಫ್ ದ ಲಾರ್ಡ್ ಮಸ್ಟ್ ಬಿ ರಿವೀಲ್ಡ್. ಯಾವುದೇ ಕಾರಣಕ್ಕೂ ನಮ್ಮ ಮಹಿಮೆ ಆಗಲಿ, ಇಲ್ಲಾಂದರೆ ನಮ್ಮ ತಲಾಂತರ ಆಗಲಿ, ಇಲ್ಲಾಂದರೆ ನಮ್ಮ ವೈಭವವನ್ನು ನಾವು ಬಹಿರಂಗಪಡಿಸಬಾರದು. ದೇವರ ಮಹಿಮೆಯನ್ನು ನಾವು ಗೋಚರಪಡಿಸೋಣ. ಹಲ್ಲೆಲೂಯಾ. ಈ ಉಜ್ಜೀವನ ಯೋಜನೆಯಲ್ಲಿ ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ನಾವು ದೇವರಿಗೆ ಮಹಿಮೆಯನ್ನು ನಾವು ಸಲ್ಲಿಸುತ್ತೇವೆ. ಸೊ ನಾವು ದೇವರಿಗೆ ಮಹಿಮೆಯನ್ನು ನಾವು ಸಲ್ಲಿಸುವಾಗ ಶತ್ರುವಿನ ಎಲ್ಲ ಕಾರ್ಯಗಳು, ಶತ್ರುವಿನ ಎಲ್ಲ ಕುತಂತ್ರವಾದ ಕಾರ್ಯಗಳಿಗಿಂತ ದೇವರ ನಾಮ ಉನ್ನತವಾದದ್ದು, ದೇವರ ನಾಮ ದೊಡ್ಡದು. ಹಲ್ಲೆಲೂಯಾ. ಅವಾಗ ಎಲ್ಲ ಜನರು ತಿಳಿದುಕೊಳ್ಳುತ್ತಾರೆ, ಯೇಸು ಮಹಿಮೆಯಾದ ಕರ್ತನೆಂದು. ಆಮೇನ್. ಸೊ ಅಬ್ರಹಾಮನಿಗೆ ದೇವರು ಬಹಿರಂಗಪಡಿಸಿದ್ರು. ಏನಂತ ಬಹಿರಂಗಪಡಿಸಿದ್ರು? ಅವ್ರ ಮಹಿಮೆಯಾದ ಕರ್ತನೆಂದು. ಸೊ ವಿ ಕೆನಾಟ್ ಲಿಮಿಟ್ ಗಾಡ್ಸ್ ಗ್ಲೋರಿ. ದೇವರ ಮಹಿಮೆಯನ್ನು ನಾವು ಮಿತಿಗೊಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ವಾಕ್ಯ ನಮಗೆ ಹೇಳುತ್ತದೆ, ಅವರ ಮಹಿಮೆ ಭೂಮಿ ಆಕಾಶಕ್ಕಿಂತ ದೊಡ್ಡದು, ಉನ್ನತವಾದದು ಎಂದು ಬೈಬಲ್ ನಮಗೆ ಹೇಳುತ್ತದೆ. ಸೊ ಆ ರೀತಿಯಾದ ಮಹಿಮೆಯನ್ನು ನಾವು ಕಾಣಬೇಕು. ಆಮೇನ್. ಆ ರೀತಿಯಾದ ಮಹಿಮೆಯನ್ನು ನಾವು ಬಹಿರಂಗಪಡಿಸಬೇಕು. ಸೊ ದೇವರ ಮಹಿಮೆ ಬಹಿರಂಗಪಡಿಸುವಾಗ ಆವಾಗ ಎಲ್ಲರೂ ಯೆಹೋವನ ಮಹಿಮೆಯನ್ನು ಒಟ್ಟಿಗೆ ಕಾಣುವರು. And the glory of the Lord shall be revealed,
ಆ್ಯಂಡ್ ಆಲ್ ದ ಫ್ಲೆಶ್ ಶೆಲ್ ಸೀ ಟುಗೆದರ್. ಅದನ್ನು ಒಟ್ಟಿಗೆ ಕಾಣುವರು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆವಾಗ ದೇವರನ್ನು ಅವರು ಅಂಗೀಕರಿಸಿ ಅವರು ದೇವರಿಗಾಗಿ ಜೀವಿಸುತ್ತಾರೆ. ಸೊ ಈ ಉಜ್ಜೀವನದಲ್ಲಿ ದೇವರ ಮಹಿಮೆ ಇದೆ, ಅದನ್ನು ದೇವರು ಬಹಿರಂಗಪಡಿಸಲು ಇಷ್ಟಪಡುತ್ತಾ ಇದ್ದಾರೆ. ಸೊ ಈ ಉಜ್ಜೀವನದಲ್ಲಿ ನಮ್ಮನ್ನು ಉಜ್ಜೀವಿಸುವ ಶಕ್ತಿ ಇದೆ. ಸೊ ನಾವು ದೇವರಿಗಾಗಿ ಒಂದು ಆನಂದವುಳ್ಳ ದೇವ ಜನರಾಗಿ, ಸಂತೋಷವುಳ್ಳ ಕ್ರೈಸ್ತರಾಗಿ ನಾವು ರಾತ್ರಿ ಹಗಲು ದೇವರನ್ನು ಸೇವಿಸುತ್ತಾ ನಡೆಯುತ್ತೇವೆ, ಓಡುತ್ತೇವೆ ದೇವರಿಗಾಗಿ. ಸೊ ತಾಳ್ಮೆ ಉಳ್ಳವರಾಗಿ ದೇವರನ್ನು ದೃಷ್ಟಿಸುತ್ತಾ, ಯಾಕಂದರೆ ವಾಕ್ಯ ನಮಗೆ ಹೇಳುತ್ತದೆ, ಇಬ್ರಾಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, Hebrews chapter 12 verses 2. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನು ಆಗಿರುವ ಯೇಸುವನ ಮೇಲೆ ದೃಷ್ಟಿಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡೋಣ. ಸೊ he is the author and the finisher of our faith. ನಮ್ಮ ನಂಬಿಕೆ ಎಲ್ಲದರ ಮೇಲೆ ನಾವು ಇಡಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಎಲ್ಲವೂ ಒಂದು ದಿನ ಮುಕ್ತಾಯಕ್ಕೆ ಬರಲಿಕ್ಕಿದೆ, ಮುಕ್ತಾಯಕ್ಕೆ ಬರುತ್ತದೆ. ಆದರೆ ನಮ್ಮ ನಂಬಿಕೆಯನ್ನು ನಾವು ಯೇಸು ಕ್ರಿಸ್ತನ ಮೇಲೆ ಇಡುವಾಗ ನಾವು ನಿತ್ಯ ಆಶೀರ್ವಾದಗಳನ್ನು ನಾವು ಅನುಭವಿಸುತ್ತೇವೆ. ಹಾಲೆಲೂಯ! ಎಷ್ಟೊಂದು ಅದ್ಭುತ ನೋಡಿ. ಸೊ ಈ ಅಂತ್ಯ ಕಾಲದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ, ಯಾಕಂದ್ರೆ ದೇವರು ತನ್ನ ಮಹಿಮೆಯಿಂದ ನಮ್ಮ ಸಂಗಡ ಮಾತನಾಡುತ್ತಾರೆ. He speaks out of his majesty, ಯಾಕಂದ್ರೆ ಅವ್ರ ಜೀವವುಳ್ಳ ದೇವರು. ಹಾಲೆಲೂಯ! ಸೊ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಯೋಜನೆಯನ್ನು ನಾವು ಅಂಗೀಕರಿಸುವಾಗ, ದೇವರ ಯೋಜನೆಯಲ್ಲಿ ನಾವು ಇರುವಾಗ, ದೇವರ ಯೋಜನೆಯನ್ನು ನಾವು ಅಂಗೀಕರಿಸುವಾಗ ದೇವರು ನಮ್ಮನ್ನು ಉಜ್ಜೀವಿಸುತ್ತಾರೆ, ಅವರು ನಮ್ಮ ಸಂಗಡ ಮಾತನಾಡುತ್ತಾರೆ. ದೇವರ ವಾಕ್ಯಗಳನ್ನು ನಾವು ಕೇಳುವಾಗ, ಇಲ್ಲಾಂದ್ರೆ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಅವರ ಮೃದುವಾದ ಧ್ವನಿಯನ್ನು ನಾವು ಕೇಳಲಿಕ್ಕೆ ಸಾಧ್ಯ ಪರಲೋಕದಿಂದ. We can hear his tender voice from heaven. ಈ ಉಜ್ಜೀವನ ಯೋಜನೆಯಲ್ಲಿ ದೇವರು ಅನೇಕ ರಹಸ್ಯಗಳನ್ನು ದೇವರು ಬಹಿರಂಗಪಡಿಸುತ್ತಾರೆ. ಹ್ಯೂಮನ್ ರೇಸ್ ಅಂತ ಹೇಳ್ತೀವಲ್ವಾ, ಮಾನವ ಜನಾಂಗದಲ್ಲಿ ಇನ್ನು ಮುಂದೆ ಏನು ಸಂಭವಿಸಲಿಕ್ಕಿದೆ ಎಂಬುದಾಗಿ, ಇನ್ನು ಮುಂದೆ ಏನು ನಡೀಲಿಕ್ಕಿದೆ ಎಂದು ದೇವರು ಬಹಿರಂಗಪಡಿಸುತ್ತಾರೆ. ಸೊ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಗೋಳದಲ್ಲಿ ಇನ್ನು ಮುಂದೆ ಏನು ಸಂಭವಿಸಲಿಕ್ಕಿದೆ ಎಂದು ದೇವರು ಅದನ್ನು ಬಹಿರಂಗಪಡಿಸಲಿಕ್ಕೆ ಇಷ್ಟಪಡುತ್ತಾರೆ. ಸೊ ಈ ಕಾಲಗಳಲ್ಲಿ ನಾವು ಕತ್ತಲೆಯಲ್ಲಿ ಇರದೆ, ನಾವು ಒಂದು ಸಾಧಾರಣವಾದ ಕ್ರೈಸ್ತರಾಗಿ ನಾವು ಇರದೆ, ಆರಾಧನೆಗೆ ಹೋಗೋದು ಬರುವುದು, ತಿರುಗಾ ಲೋಕದಲ್ಲಿ ಜೀವಿಸೋದು, ತಿರುಗಿ ಆರಾಧನೆಗೆ ಬರೋದ್ರಿಂದ ಯಾವ ಪ್ರಯೋಜನವಿಲ್ಲ. ಸೊ ಇವತ್ತು ದೇವರ ಬೆಳಕು ನಿಮ್ಮ ಮೇಲೆ ಹೊಳೆಯಲಿ, ನಿಮ್ಮನ್ನು ಉಜ್ಜೀವಿಸಲಿ, ಆವಾಗ ನೀವು ದೇವರಿಗಾಗಿ ಎದ್ದು ಪ್ರಕಾಶಿಸುವಿರಿ. ಸೊ ದೇವರ ದಯೆ ಮತ್ತು ದೇವರ ಕೃಪೆ ನಿಮ್ಮನ್ನು ತುಂಬಿಸಲಿ ಅಪಾರವಾಗಿ. ಯಾಕಂದರೆ ಈ ಲೋಕಕ್ಕೆ ನಾವು ಬೆಳಕಾಗಿ, ಈ ಲೋಕಕ್ಕೆ ನಾವು ಒಂದು ಆಶೀರ್ವಾದದ ನಿಧಿಯಾಗಿ ಇರುತ್ತೇವೆ ಈ ಅಂತ್ಯಕಾಲದಲ್ಲಿ. ಸೊ ಈ ಅಂತ್ಯಕಾಲದಲ್ಲಿ ದೇವರು ನಿಮ್ಮೆಲ್ಲರನ್ನು ಬಲವಾಗಿ ಉಪಯೋಗಿಸಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.